ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಥರ್ಸ್‌ಡೇ ಮಾರ್ನಿಂಗು ಎವ್ರಿಡೇ ಮಾರ್ನಿಂಗ್ 5:30ಗೆನೇ ಏಳೋದು ಡೈಲಿ. ಸೊ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ರಾಯರ ಪೂಜೆ ಮುಗಿಸ್ಕೊಂಡು ಅದಾದ್ಮೇಲೆ ಬ್ರೇಕ್‌ಫಾಸ್ಟ್ ರೆಡಿ ಮಾಡೋಣ ಅಂದ್ಕೊಂಡೆ. ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಮಿಕ್ಸ್ಡ್ ವೆಜಿಟೇಬಲ್ಸ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸು ಹಾಕಿ ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಬದನೆಕಾಯಿ ಎಲ್ಲದನ್ನು ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿ ಸಾಂಬಾರ್ ಪುಡಿ, ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು, ಕಾಯಿ ಹಾಕಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದೆರಡು ವಿಷಲ್ ಹಾಕ್ಸಿದ್ರೆ ಮಿಕ್ಸ್ಡ್ ತರಕಾರಿ ಪಲ್ಯ ರೆಡಿ ಆಯ್ತು. ಅದಾದ್ಮೇಲೆ ಟೀ ಮಾಡ್ಕೊಂಡೆ ನನಗೋಸ್ಕರ. ಅದಾದ್ಮೇಲೆ ಧ್ವನಿಗೆ ಸ್ನ್ಯಾಕ್ಸ್‌ಗೆ ಕಾಳು ಹಾಗೆ ನೀರು ರೆಡಿ ಮಾಡಿ ಇಟ್ಕೊಂಡೆ. ಅದಾದ್ಮೇಲೆ ಟೀ ಕುಡ್ದೆ ಅಷ್ಟೊತ್ತಿಗೆ ಧ್ವನಿ ಎದ್ಲು. ಅದಾದ್ಮೇಲೆ ದೋಸೆ ರೆಡಿ ಮಾಡ್ಕೊಟ್ಟೆ ನಮ್ಮ ಮನೆಯವ್ರಿಗೆ. 7:00ಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಟಿಫನ್ ಆಗಿರ್ಬೇಕು. 7:30ಗೆ ನಮ್ಮ ಮನೆಯವರು ಮನೆ ಬಿಡ್ತಾರೆ. ಹಾಗಾಗಿ ತರಕಾರಿ ಪಲ್ಯ ಹಾಗೆ ಕಡಲೆ ಚಟ್ನಿ ಮಾಡಿದ್ದೆ ದೋಸೆಗೋಸ್ಕರ. ನಮ್ಮ ಧ್ವನಿ ಇವತ್ತು ಬೇಗ ಎದ್ದಿದ್ಲು. ಅವ್ರ ಅಪ್ಪನ ಜೊತೆಗೆ ಸ್ವಲ್ಪ ಟಿಫನ್ ತಿಂದ್ಲು. ಅದಾದ್ಮೇಲೆ ಅವಳ ಟೈಮು. ಸೊ ಅವಳನ್ನ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಸ್ವಲ್ಪ ಕ್ರೀಮ್ ಹಚ್ಕೊಳ್ಳೋದಕ್ಕೆ, ಪೌಡರ್ ಹಚ್ಕೊಳ್ಳೋದಕ್ಕೆ ಹಠ ಮಾಡ್ತಾಳೆ. ಸ್ವಲ್ಪ ಏನೇನೋ ಹೇಳ್ಬಿಟ್ಟು ಅನಿಮಲ್ಸ್ ಎಲ್ಲ ಹಾಕ್ಬಿಟ್ಟು ತೋರಿಸ್ಬಿಟ್ಟು ರೆಡಿ ಮಾಡ್ತೀನಿ ಡೈಲಿ. ಸೊ ಧ್ವನಿ ಪ್ರಾರ್ಥನೆ ಎಲ್ಲ ಮುಗ್ದಾದ್ಮೇಲೆ ಬ್ರೇಕ್‌ಫಾಸ್ಟ್ ಅವಳಿಗೆ ತಿನ್ನಿಸ್ತೀನಿ. ದೋಸೆ ಅಂದರೆ ಅವಳಿಗೆ ತುಂಬಾ ಇಷ್ಟ. ವೀಕ್ಲಿ 2 ಟೈಮ್ಸ್ ಮಾಡಿಕೊಟ್ರು ದೋಸೆ ತಿಂತಾಳೆ. ನಾನು 2 ವೀಕ್ಸ್ ಆಯಿತು ದೋಸೆ ಮಾಡೇ ಇರಲಿಲ್ಲ. ಸೊ ದೋಸೆ ಚೆನ್ನಾಗಿ ತಿಂದ್ಲು ಹೊಟ್ಟೆ ತುಂಬ. ಅದಾದ್ಮೇಲೆ ರೆಡಿ ಆಗೋ ಟೈಮು. ಅವ್ರ ಪಪ್ಪ ನೆನೆಸ್ಕೊಂಡು ಸ್ವಲ್ಪ ಪಪ್ಪ ಪಪ್ಪ ಅಂತ ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ಲು. ಸೊ ಆಮೇಲೆ ಕೊನೆಗೆ 8:45ಗೆ ಹೊರಟೆ ಅವಳನ್ನ ಕರ್ಕೊಂಡು. ಸೊ 9:00ಗೆ ಬಿಡ್ತೀನಿ. ಹಾಗೆ ಡೈಲಿ ಎವ್ರಿಡೇ ಅಲ್ಲಿ ಶೀಪ್ ಇದೆ ಒಂದು ಗ್ಯಾರೇಜ್ ಹತ್ರ. ಅದನ್ನ ನೋಡ್ಕೊಂಡು, ಅದ್ನ ಮಾತಾಡ್ಸ್ಕೊಂಡು ಟಚ್ ಮಾಡೇ ಅವಳು ಹೋಗೋದು. ಅದಾದ್ಮೇಲೆ 9:00ಗೆ ಅವಳನ್ನ ಬಿಟ್ಬಿಟ್ಟು ಬಂದೆ. ಸೊ ಅದಾದ್ಮೇಲೆ ಬಂದಾದ್ಮೇಲೆ ನನಗೆ ಮತ್ತೆ ಕೆಲಸ ಇರುತ್ತೆ. ಸೊ ವಾಷಿಂಗ್ ಮಿಷಿನ್‌ಗೆ ಹಾಕಿದ್ದೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಒಣಗಾಕ್ ಬಂದೆ. ಸೊ ವಾಷಿಂಗ್ ಮಿಷಿನ್ನು ಕೇರಿಂಗ್ ತುಂಬಾನೇ ಚೆನ್ನಾಗಿ ಮಾಡ್ಕೋಬೇಕು. ವಾಶ್ ಆದ್ಮೇಲೆ ರಬ್ಬರ್ ಎಲ್ಲಾನು ಒಳಗಡೆ ಎಲ್ಲ ನೀರು ನಿಂತಿರ್ತವೆ. ಅದನ್ನ ಎವ್ರಿಡೇ ವಾಶ್ ಆದ್ಮೇಲೆ ವಾಶ್ ಮಾಡಬೇಕು. ಹಾಗೆ ಒಂದು ಅರ್ಧ ಗಂಟೆ ಓಪನ್ ಮಾಡಿ ಬಿಡಬೇಕು ಅದನ್ನ ಡೋರು. ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ. ಸೊ ಅದಾದ್ಮೇಲೆ ನಂದು ಬ್ರೇಕ್‌ಫಾಸ್ಟ್ ಟೈಮು 9:45 ಆಗಿರುತ್ತೆ. ಸೊ ಅವಾಗ ನಾನು ಸಾಂಗ್ ಹಾಕ್ಕೊಂಡು ಉದಯ ಮ್ಯೂಸಿಕ್ ಅಥವಾ ಪಬ್ಲಿಕ್ ಮ್ಯೂಸಿಕ್ ಸಾಂಗ್ ಹಾಕ್ಕೊಂಡು ಅಥವಾ ಯಾವುದಾದ್ರೂ ಸೀರಿಯಲ್ ನೈಟ್ ನೋಡೋಕ್ಕಾಗಲ್ಲ. ಸೀರಿಯಲ್ ಹಾಕಿದ್ರೆ ಟಿವಿ ಹಾಕಿದ್ರೆ ಧ್ವನಿ ನೋಡ್ತಾಳೆ ಅಂತ ಹಾಕೋದಿಲ್ಲ. ಸೊ ಮಾರ್ನಿಂಗ್ ಟೈಮಲ್ಲಿ ಸೀರಿಯಲ್ ನೋಡಿಕೊಂಡು ಸಾಂಗ್ ನೋಡಿಕೊಂಡು ಬ್ರೇಕ್‌ಫಾಸ್ಟ್ ತಿಂತೀನಿ. ಅದಾದ್ಮೇಲೆ ಮತ್ತೆ ಅಗೈನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಪಾತ್ರೆ ಎಲ್ಲ ತೊಳೆಯೋದು, ಕಿಚನ್ ಕ್ಲೀನಿಂಗು. ಸೊ ಇದೇ ಯೂಶುವಲಿ ಎಲ್ಲ ಹೆಣ್ಮಕ್ಳದ್ದು ಹೇಗಿರುತ್ತೋ ಅದೇ ಥರನೇ ಎಲ್ಲ ವರ್ಕು ಮತ್ತೆ ನಂದು ಸ್ಟಾರ್ಟ್ ಆಗುತ್ತೆ. ಹಾಗೆ ಧ್ವನಿ ನಾವು ಸ್ವಲ್ಪ ಸ್ವಲ್ಪ ಆಗದೆ ಇರೋ ಬಟ್ಟೆಗಳಿದ್ವು. ಅದೆಲ್ಲದನ್ನು ತೆಗ್ದ್ಬಿಟ್ಟು ಇಟ್ಟೆ. ಬೇಕಾಗಿರೋ ಮಾತ್ರ ಇಟ್ಕೊಂಡು ಕೆಲವೊಂದು ಹಳೆ ಬಟ್ಟೆಗಳಿದ್ವು ಚಿಕ್ಕ ಆಗವು. ಅವನ್ನೆಲ್ಲದನ್ನು ಸಪ್ರೇಟ್ ಹಾಕ್ಬಿಟ್ಟು ಮಡ್ಚಿಟ್ಕೊಂಡೆ. ಬಟ್ಟೆ ಎಲ್ಲ ಮಡ್ಚಿಟ್ಕೊಂಡು ಅದಾದ್ಮೇಲೆ ಧ್ವನಿದು ಪ್ಯಾರೋಟ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಅದು ಸ್ವಲ್ಪ ಹರಿದೋಗ್ಬಿಟ್ಟು ಸೊ ಅದನ್ನ ಸ್ವಲ್ಪ ಸ್ಟಿಚ್ ಮಾಡಿದೆ. ಅದಾದ್ಮೇಲೆ 12:45ಗೆ ಹೋಗಿ ಕರ್ಕೊಬಂದೆ. ಮನೆಗೆ ಬರೋ 1:00 ಆಯಿತು. ಸೊ ಬಂದ ತಕ್ಷಣ ಒಂದು ಹಗ್ ಕೊಡ್ತಾಳೆ. ಯಾಕೋ ಗೊತ್ತಿಲ್ಲ ತುಂಬಾ ಇತ್ತೀಚೆಗೆ ಈ ಒಂದು ವೀಕಿಂದ ತುಂಬಾ ಹಗ್ ಮಾಡೋದು, ತುಂಬಾ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಅಮ್ಮನ ಮೇಲೆ. ಅಪ್ಪನ ಮೇಲೆ ಯೂಶುವಲಿ ಅವಳಿಗೆ ಜಾಸ್ತಿ ಪ್ರೀತಿ. ಯಾಕೋ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಹಾಗೆ ಬಂದ ತಕ್ಷಣ ಪ್ಯಾರೋಟ್ ಜೊತೆ ಆಟ ಆಡ್ತಿರ್ತಾಳೆ. ಅವಳ ಪಾಪು ಬಂದ್ಬಿಟ್ಟು ಆ 2 ಗೊಂಬೆಗಳು ಪ್ಯಾರೋಟು ಮತ್ತೆ ಟೆಡ್ಡಿ ಬೇರು. ಸೊ ಅದಿದ್ರೆ ಅವಳು ತುಂಬಾ ಇಷ್ಟ. ಮಲಗುವಾಗ, ಊಟ ಮಾಡುವಾಗ, ಆಟ ಆಡುವಾಗ ಯಾವಾಗ್ಲೂ ಅದಿರ್ಲೇಬೇಕು ಅವಳ ಜೊತೆಗೆ. ಸೊ ಅದಾದ್ಮೇಲೆ ನಾನು ಅವಳು ಅಗೈನ್ ದೋಸೆ ತಿಂದ್ವಿ. ದೋಸೆ ಪಲ್ಯ.
ಅದಾದ್ಮೇಲೆ 1:30ಗೆ ಅವಳನ್ನ ಮಲಗಿಸ್ದೆ. 1:30 ಅವಳನ್ನ ಮಲಗ್ಸಕ್ ಹೋಗಿ ಆಕ್ಚುಲಿ ನಾನೇ ಮಲ್ಕೊಂಡ್ಬಿಟ್ಟೆ. ಅದಾದ್ಮೇಲೆ 3:30ಗೆ ಎದ್ಲು. ಎದ್ದು ಆಟ ಆಡ್ತಾ ಇದ್ಲು. ನಾನ್ ನೋಡೇ ಇರ್ಲಿಲ್ಲ. ಮಧ್ಯಾಹ್ನ ಎದ್ದ ತಕ್ಷಣ ನೀರು ಕುಡಿತಾಳೆ. ನೀರು ಸ್ವಲ್ಪ ಜಾಸ್ತಿನೇ ಕುಡಿಯೋದು. ದಿನಕ್ಕೆ ಅದ್ರಲ್ಲಿ 3 ಬಾಟ್ಲು ನೀರು ಕುಡಿತಾಳೆ. ಅದಾದ್ಮೇಲೆ ಅಗೈನ್ ಈವ್ನಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ ನಂದು. ಅವಳಿಗೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ಕೊಟ್ಟೆ. ಅದಾದ್ಮೇಲೆ ಬಟ್ಟೆ ಎಲ್ಲ ಬೆಳಿಗ್ಗೆ ವಾಷಿಂಗ್ ಹಾಕಿದ ಬಟ್ಟೆ ಎಲ್ಲ ಮಡ್ಚಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕೊಂಡು ಅಗೈನ್ ಸಂಜೆ ಪೂಜೆ ಸ್ಟಾರ್ಟ್ ಆಗುತ್ತೆ ನಂದು. ಎಲ್ಲಿ ಸೊ ಈವ್ನಿಂಗ್ ನನಗೋಸ್ಕರ ಟೀ ಮಾಡ್ಕೊಂಡಿದ್ವನಿಗೆ ಹಾಲು ಹಾಗೆ ಸ್ನ್ಯಾಕ್ಸ್ ಅದೇ ಮೊಳಕೆ ಕಾಳನ್ನ ತಿಂದ್ಲು ಅವಳು. ಮೊಳಕೆ ಕಾಳು ಫ್ರೂಟ್ಸ್ ಅಂದರೆ ಇಷ್ಟ. ಸೊ ಅದನ್ನೇ ತಿಂದ್ಲು. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಓದ್ಕೊಳ್ತಾಳೆ. ಬುಕ್ಸ್ ಎಲ್ಲ ಕೊಟ್ಟರೆ ಅವಳೇ ಅನಿಮಲ್ಸು, ವೆಜಿಟೇಬಲ್ಸು, ಫ್ರೂಟ್ಸು ಹೀಗೆಲ್ಲ ಓದ್ಕೊಳ್ತಾಳೆ. ಅದಾದಮೇಲೆ ಸ್ವಲ್ಪ ಚಳಿಗೋಸ್ಕರ ಸ್ಪೈಸಿಯಾಗಿ ಇರುವಂಥ ಮೆಣಸಿನಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡು ಜೀರಿಗೆ ಮತ್ತು ಕಾಳುಮೆಣಸು, ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, 2 ಒಣಮೆಣಸಿನಕಾಯಿ ಹಾಗೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕಾಳು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ, ಇದೆಲ್ಲದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು, ತುಂಬ ಓವರ್ ಫ್ರೈ ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದೆಲ್ಲದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ನುಣ್ಣಗೆ ರುಬ್ಬೋದು ಬೇಡ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಆಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದಕ್ಕೆ ಕರೆಕ್ಟಾಗಿ ರುಬ್ಕೊಳ್ಳಿ. ಹುಣಸೆಹಣ್ಣು ಕಮ್ಮಿ ಹಾಕೊಳ್ಳಿ. ಟೊಮೆಟೊ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ. ಸೊ ಈಗ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಆಯಿಲು, ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಈರುಳ್ಳಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊ ಹಾಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಟೊಮೆಟೊ ಸಾಫ್ಟ್ ಆದಮೇಲೆ ರುಬ್ಕೊಂಡಿರುವಂಥ ರಸಂ ಮಸಾಲ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಇದನ್ನ 1 ನಿಮಿಷ ನೀಟಾಗಿ ಹಾಗೆ ಆಯಿಲಲ್ಲಿ ಒಗ್ಗರಣೆನಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳಿ. ಸೊ ಅದಾದಮೇಲೆ ಒಂದು 2ರಿಂದ 3 ಲೋಟ ನೀರು ಹಾಕ್ಕೊಳ್ಳಿ. ಹಾಗೆ ಕಲ್ಲುಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಸೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫಿನಿಶಿಂಗ್ ಮಾಡಿಕೊಂಡೆ. ಸೊ ರಸಮ್ ಮತ್ತು ರೈಸ್ ಆಯಿತು. ಅದೆಲ್ಲ ಅಡುಗೆ ಎಲ್ಲ ಆದಮೇಲೆ ಕ್ಲೀನಿಂಗು ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವ್ರು ಬಂದಿದ್ದರು. ಒಂದು 8:30, 9 ಆಗಿತ್ತು. ಆಮೇಲೆ ಡೈಲಿ ನಮ್ಮ ಅಪ್ಪಾಜಿ ಜೊತೆ ನನ್ನ ಮಗಳು ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾಳೆ. ಅಜ್ಜ ಮೊಮ್ಮಗಳು ಕನ್ವರ್ಸೇಷನ್ ಎವ್ರಿ ಡೇ ಇರಲೇಬೇಕು. ಸೊ ಅದಾದಮೇಲೆ ಡಿನ್ನರ್ ಟೈಮು ಮೂವರು ಕೂತ್ಕೊಂಡು ಬಿಸಿ ಬಿಸಿ ರೈಸು, ರಸಮು, ಹಾಗೆ ಬೆಳಗ್ಗೆ ನಾನು ತರಕಾರಿ ಪಲ್ಯ ಮಾಡಿದ್ದೆ ದೋಸೆಗೆ, ಅದನ್ನೇ ಸೈಡ್ ಡಿಶ್ ಆಗಿ ಯೂಸ್ ಮಾಡಿಕೊಂಡು ತಿಂದ್ವಿ. ಸೊ ನಮಗೆ ಡಿಸ್ಕಷನ್ ಏನಾದರೂ ಮಾತಾಡೋದು ಅಂತಂದರೆ ಟೈಮಲ್ಲಿ ಅಷ್ಟೇ ಇರುತ್ತೆ. ಸೊ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಅದಾದಮೇಲೆ ಊಟ ಎಲ್ಲ ಆದಮೇಲೆ ಒಂದು 10:30 ಆಟ ಆಡ್ತಾಳೆ ಅವ್ರ ಅಪ್ಪನ ಜೊತೆ ಅವಳು. ಅದಾದಮೇಲೆ ಮಲಗ್ತೀವಿ 10:45, 11 ಹಂಗೆ. ಸೊ ಇದು ನನ್ನ ಥರ್ಸ್ಡೇ ವ್ಲಾಗ್ ಅಥವಾ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.